गरीब साध साध सब नेक हैं, आप अपनी ठोरी, जो सतलोक ले जावेंगे वो साधु कोई और। ಹಾಗಾಗಿ ಪುಣ್ಯಾತ್ಮರೇ, ತಾವುಗಳು ಹೇಗೆಂದರೆ ಈಗ ಕೆಲವು ವ್ಯಕ್ತಿಗಳು ಹವನವನ್ನು ಮಾಡುತ್ತಾರೆ ಮತ್ತು ಅದನ್ನೇ ಫೈನಲ್ ಎಂದು ನಂಬುತ್ತಿದ್ದಾರೆ. ಅಂದರೆ ಇಷ್ಟೇ ಕೆಲಸವಾಗಿದೆ, ಸ್ವಾಹ ಸ್ವಾಹ ಹಾಕಿ ಕಾಲುಭಾಗ ತುಪ್ಪ ಮತ್ತು ನಿಶ್ಚಿಂತರಾಗುತ್ತಾರೆ. ಈಗ ಪರಮಾತ್ಮ ಹೇಳುತ್ತಾರೆ 5 ಯಜ್ಞಗಳಿವೆ, ಈ 5 ಯಜ್ಞಗಳನ್ನು ಮಾಡಬೇಕಾಗಿದೆ ಮತ್ತು ಈ 5 ಯಜ್ಞಗಳಿಂದಾಗಿ ತಿಳಿಯಿರಿ ನಿಮ್ಮ ಗ್ಲೂಕೋಸ್ನ ಕೆಲಸ ಪೂರ್ಣವಾಗುವುದು. ಏಕೆಂದರೆ ತಾವು ಕಲಿಯುಗದಲ್ಲಿ ಸಂಪೂರ್ಣವಾಗಿ ಭಕ್ತಿಹೀನರು, ಪುಣ್ಯಕರ್ಮ ಹೀನರಾಗಿ ಇದ್ದೀರಿ. ತಾವು ಬಹಳ ಬಹಳ ದುರ್ಬಲ ಆಗಿರುವಿರಿ. ಹಾಗಾಗಿ ತಮಗೆ ಸಂಕಟಗಳ ಮೇಲೆ ಸಂಕಟಗಳು ಬರತೊಡಗಿವೆ. ಒಂದಕ್ಕಿಂತ ಒಂದು ಭಯಂಕರ ರೋಗಗಳು ಮನೆ ಮಾಡಿವೆ. ಗೊತ್ತಿಲ್ಲ, ಯಾರಿಗೂ ಸುಖವಿಲ್ಲ, ಎಲ್ಲರಿಗೂ ಟೆನ್ಷನ್ ಆಗುತ್ತಿದೆ. ಮತ್ತೇನು ಸ್ವಲ್ಪ ಮನೆಯಲ್ಲಿ ಅನುಕೂಲತೆ ಇದೆ, ಆದರೆ ಅತ್ತೆ ಸೊಸೆಯರ ಜಗಳ ಮತ್ತು ಅತ್ತೆ ಸೊಸೆಯರ ಜಗಳವಾಯಿತೆಂದರೆ ಇಡೀ ಪರಿವಾರದಲ್ಲಿ ಹರಡಿ ಹೋಗುತ್ತದೆ. ನಂತರ ಅವರದು ಎಣ್ಣೆಯ ಹಾಗೆ ಹರಡಿಬಿಡುತ್ತದೆ. ನಂತರ ಅಲ್ಲಿ ಮಾವನಿಗೆ ಗೊತ್ತಾಗುವುದು, ಅವನೂ ಜಗಳವಾಡುವನು. ಅತ್ತ ಹುಡುಗ ಬರುವ, ಅವನು ನಂತರ ಇಡೀ ದಿನ ವ್ಯವಸಾಯ ಮಾಡುತ್ತಾನೆ. ಟೆನ್ಷನ್ನಲ್ಲಿ ಮನೆಗೆ ಬರುತ್ತಲೇ ಪುನಃ ಕಿರಿಕಿರಿ, ಮನೆಯ ಕಲಹ. ಈಗ ಹೇಗೆಂದರೆ ಪುಣ್ಯಾತ್ಮರೇ, ಈ ಸದ್ಭಕ್ತಿಯಿಂದ, ಪರಮಾತ್ಮನ ಭಕ್ತಿಯಿಂದ ನಿಧಾನವಾಗಿ ತಮ್ಮೊಳಗೆ ಸಹನಶೀಲತೆಯೂ ಬರುವುದು. ನಂತರ ತಮ್ಮೊಳಗೆ ನಷ್ಟವೂ ಕೂಡ ಮನೆಯಲ್ಲಿ ಉಂಟಾದರೆ ತದನಂತರ ಜಗಳವಿರದು ತಮ್ಮ ಮನೆಯಲ್ಲಿ. ಈಗಂತೂ ಸ್ವಲ್ಪವೇ ಹಾನಿಯಾದರೂ ಮುದುಕಿ ಸೊಸೆಯ ಜೊತೆ ಜಗಳವಾಡ್ತಾರೆ. ಎಂಥ ಮನೆತನದವಳು ಬಂದಳು, ಇವಳೇನೂ ನೋಡುವುದಿಲ್ಲ, ಇವಳು ಹೀಗೆ ನಾಶ ಮಾಡಿದಳು, ಇದು ಮಾಡಿದಳು. ಮತ್ತು ಹೀಗೆ ಕೆಲವು ದಿನಗಳ ನಂತರ ಆ ಸೊಸೆ ತೊಡಗುವವಳು ಶ್ಲೋಕ ಕೇಳಿಸುವುದಕ್ಕೆ ಅವರಿಗೆ. ನಂತರ ಅವರು ಮರೆಯಾಗಿ ಅಲೆಯುವರು. ಹೀಗೆ ನಾವು ಎಲ್ಲ ಕೆಲಸಗಳನ್ನು ಯದ್ವಾ ತದ್ವಾ ಬಿಗಡಾಯಿಸಿ ಬಿಟ್ಟಿದ್ದೇವೆ. ಮತ್ತು ಭಗವಂತನ ಸತ್ಸಂಗ ಕೇಳುವುದರಿಂದ, ವಿಚಾರಗಳನ್ನು ಕೇಳುವುದರಿಂದ ಭಕ್ತಿಯ ದೃಢತೆ ಏನು ಆಗುವುದಕ್ಕಿಂತ ಮುನ್ನವೇ ಕೆಲವು ಇಂತಹ ಸಂಸ್ಕಾರಗಳೇನಿವೆ ಅವು ಹಾಗೆಯೇ ದೂರವಾಗುವು. ನಮ್ಮೊಳಗೆ ಜಗಳವಾಗುವಂತಹ ಪರಿಸ್ಥಿತಿಯನ್ನೇ ಬರಲು ಕೊಡುವುದಿಲ್ಲ ಭಗವಂತ. ಅಂತಹ ವ್ಯವಸ್ಥೆ ಮಾಡಿಬಿಡುವನು. ಈಗ ಹೇಗೆಂದರೆ ಪುಣ್ಯಾತ್ಮರೇ, ಒಬ್ಬ ಭಕ್ತ ಹೇಳುತ್ತಿದ್ದ, ಸ್ವಾಮಿ, ನಾನು ನಾಮದೀಕ್ಷೆ ಪಡೆದಿದ್ದೇನೆ, ನನ್ನ ತಾಯಿ ಕೂಡ ದೀಕ್ಷೆ ಪಡೆದುಕೊಂಡಿದ್ದಾಳೆ, ನನ್ನ ಪತ್ನಿ ಮತ್ತು ಬಾಲಕ ಕೂಡ ತಂದೆಯವರು ತೆಗೆದುಕೊಂಡಿಲ್ಲ. ಮತ್ತು ಹೀಗೆಯೇ ನಾನು ಮನೆಗೆ ಹೋದೆ. ನನ್ನ ಪತ್ನಿಯು ಏನು ಹೇಳಿದಳು, ನಿನ್ನ ತಾಯಿ ಹೀಗೀಗೆ ಹೇಳಿದಳು. ಮತ್ತು ನಾವು ನಾಮದೀಕ್ಷೆ ಪಡೆದು 1 ವರ್ಷವೂ ಆಗಿತ್ತು. ಉಪದೇಶ ಪಡೆದಿದ್ದವು ತಮ್ಮದು. ಆಗ ನಾನು ಟೈಟಾಗಿ ಕೋಪದಲ್ಲಿ ತಾಯಿಯನ್ನು ಬೆದರಿಸೋಣ ಅಂತ ಹೋದೆ. ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ಬಂದ, ಹೀಗೆ ಹೇಳಿದ, ಅಂದರೆ ಭಕ್ತರೇ ಚೆನ್ನಾಗಿದ್ದೀರಾ? ಅವನು ಭಕ್ತರೇ ಎಂದು ಹೇಳಿದ ತಕ್ಷಣ ನನ್ನ ಎಲ್ಲ ಕೋಪ ಸರ್ರನ್ನು ಹಿಡಿದು ಹೋಯಿತು ಮತ್ತು ತಕ್ಷಣ ಹಿಂದಿರುಗಿದೆ. ಅಂದರೆ ನಾನು ತಾಯಿಯನ್ನು ಈ ವಿಷಯವಾಗಿ ಬೆದರಿಸುವುದು ಮಹಾಪಾಪವಾಗಿದೆ. ಮತ್ತು ಜನರೇನು ಹೇಳುವರು, ಭಕ್ತರಾಗಿ ಜಗಳವಾಡುತ್ತಾರೆ. ಅಂದರೆ ಮಾಲೀಕನು ಇಂತಹ ವ್ಯವಸ್ಥೆಯನ್ನು ಹುಟ್ಟಾಕುವನು ಮತ್ತು ಅಂತಃಕರಣದಲ್ಲಿ, ಏಕೆಂದರೆ ಒಂದು ಬಾರಿ ಮರೆತು ಹೋಗುತ್ತದೆ, ಅದು ಪುನಃ ತಕ್ಷಣ ನೆನಪು ಬರುವುದರಿಂದ ನಮ್ಮದೇನು ಭಕ್ತಿಯ ಶಕ್ತಿ ಇದೆ, ನಮ್ಮನ್ನು ಆ ದುಷ್ಕರ್ಮದಿಂದ, ಆ ಗುಂಡಿಗೆ ಬೀಳುವುದರಿಂದ ಒಂದೇ ಸಾರಿ ಆ ವೇಗಕ್ಕೆ ಬ್ರೇಕ್ ಹಾಕುವುದು 4x4 ಮತ್ತು ಗುಂಡಿಯಿಂದ ತೆಗೆದು ಕರೆದೊಯ್ಯುವುದು ಯಾವುದರಲ್ಲಿ ನಾವು ಬೀಳುವವರಿದ್ದೆವು. ಹೀಗೆ ಪುಣ್ಯಾತ್ಮರೇ, ಒಂದು ಸಮಯದ ಮಾತಾಗಿದೆ. ಒಬ್ಬಳು ಮುದುಕಿ ಬಹಳ ಜಗಳವಾಡುತ್ತಿದ್ದಳು ತನ್ನ ಸೊಸೆಯೊಡನೆ. ಚಿಕ್ಕ ಚಿಕ್ಕ ವಿಷಯಗಳ ಮೇಲೆ. ನೀರಿನ ಜಲದ ಗ್ಲಾಸು ಕೂಡ ಕೆಲವೊಮ್ಮೆ ಬಿದ್ದು ಹೋಗುತ್ತದೆ ಅಲ್ಲವೇ? ಆಗ ಗೊತ್ತಿಲ್ಲ ಏನೇನು ಶ್ಲೋಕ ಕೇಳಿಸ್ತಿದ್ಲು. ಒಂದು ದಿನ ಮಾಲೀಕನ ದಯೆ ಆಯಿತು. ಒಬ್ಬಳು ನೆರೆಯಾಕೆ ಬಂದಳು. ಅಂದರೆ ಅವಳ ಗೆಳತಿ ಯಾರು ದಿನ ಭೇಟಿಯಾಗುತ್ತಿದ್ದಳು. ಅವಳು ಸತ್ಸಂಗಕ್ಕೆ ಹೋಗುತ್ತಿದ್ದಳು. ಆಕೆ ಮುದುಕಿಯಲ್ಲಿ ಹೇಳಿದಳು, ಬಂದು ಬಿಡು, ಸತ್ಸಂಗದಲ್ಲಿ ಹೋಗೋಣ. 1-2 ಬಾರಿ ಅವಳು ನಿರಾಕರಿಸಿದಳು ಮತ್ತು 2ನೇ 3ನೇ ದಿನ ಆಕೆ ಹೊರಟೇ ಹೋದಳು ಅವಳೊಡನೆ. ಈಗ ಸತ್ಸಂಗದಲ್ಲಿ ಹೇಳ್ತಾರೆ, ಸಾಬೂನು ಮತ್ತು ನೀರಿದ್ದರೆ ಮತ್ತು ಬಟ್ಟೆ ತೊಳೆಯುವಂಥ ಸರಿಯಾದ ವ್ಯಕ್ತಿ ಇದ್ದರೆ ಮತ್ತದಂತೂ ಶುದ್ಧವಾಗುವುದು ಖಂಡಿತ. ಸತ್ಸಂಗವು ಸಾಬೂನು ಮತ್ತು ಜಲದ ಕೆಲಸವನ್ನು ಮಾಡುತ್ತದೆ. ಅಂತಃಕರಣ ರೂಪಿ ಈ ಬಟ್ಟೆಯ ಕೊಳೆಯನ್ನು ತೊಳೆಯಲಿಕ್ಕಾಗಿ ಒಳಗಿಂದ ಮೈಲಿಗೆ ತೆಗೆದುಬಿಡುತ್ತದೆ. ಈಗ ಮುದುಕಿಯು ಸತ್ಸಂಗವನ್ನು ಕೇಳಿದಳು ಮತ್ತು ನಿಧಾನವಾಗಿ ಸತ್ಸಂಗ ರುಚಿಯಾಗತೊಡಗಿತು. ಬಹಳ ಶಾಂತಿಯಂತಾಯಿತು. ಏಕೆಂದರೆ ನಾವು ಎಲ್ಲಿಯವರೆಗೆ ಈ ವಿಚಾರ ಕೇಳುವುದಿಲ್ಲ, ನಾವು ಅಲ್ಲಿಯದೇ ಈ ರಾಮಾಯಣ ನಡೆಯುತ್ತದೆ, ಪರಸ್ಪರ ಅದನ್ನೇ ಕೇಳುತ್ತಿರುತ್ತೇವೆ.
ಅಂತೆಯೇ ಒಬ್ಬ ಸೋದರಿಯು ಬೇರೆ ಮನೆಗೆ ಹೊರಟು ಹೋದಳು. ಆಕೆ ಹೀಗೆ ಹೇಳುವಳು, ನಮ್ಮ ಸೊಸೆಯಂತೂ ಹೀಗಿದ್ದಾಳೆ, ಅವಳು ಹೀಗೆ ಮಾಡುತ್ತಿದ್ದಾಳೆ, ಇವಳಂತೂ ಹೀಗೆ ಮಾಡುತ್ತಾಳೆ. ನಂತರ ಅವಳು ತನ್ನದು ಪ್ರಾರಂಭಿಸುವಳು, ನಮ್ಮವಳು ಇಂಥವಳೇ. ನಂತರ ಈ ಮಾತುಗಳು ತಲುಪುವುದು ಇಬ್ಬರು ಸೊಸೆಗಳ ಕಿವಿಗೆ. ನಂತರ ಅವರು ಜಗಳಕ್ಕೆ ನಿಲ್ಲುವರು, ನೀನು ಅವಳ ಮುಂದೆ ಹೀಗೆ ಹೇಳುತ್ತಿದ್ದೆ. ನಂತರ 100 ಸುಳ್ಳು ಹೇಳ್ತಾಳೆ ಮುದುಕಿ, ಇಲ್ಲ ಸೊಸೆ ನಾನು ಹೇಳಿಲ್ಲ. ನಂತರ ಸುಳ್ಳು ಹೇಳ್ತಾ ತಿರುಗುತ್ತಾ ಇರ್ತಾಳೆ. ಹಾಗಾಗಿ ಇಂಥ ನಿಂದನೆ ಅಲ್ಲಿ ಮಾಡದೆ ಸತ್ಸಂಗಕ್ಕೆ ಬನ್ನಿರಿ ಮತ್ತು ಸತ್ಸಂಗದ ಬಗ್ಗೆ ಚರ್ಚೆಯನ್ನು ಮಾಡುತ್ತಾ ಇರಿ. ಬಹಳಷ್ಟು ವ್ಯತ್ಯಾಸ ಉಂಟಾಗುತ್ತದೆ. ಹಾಗೇನೆ ಅದೊಂದು ದಿನ ಏನಾಯ್ತಂದ್ರೆ, ಆ ಸೊಸೆಯು ಹಾಲು ಕರೆದು ಎಮ್ಮೆಯದು ಪ್ರತಿದಿನ ಮೇಲೆ ನೇತಾಕುತ್ತಿದ್ದಳು. ಒಂದು ಗಜ ಕಂಬಿಯನ್ನು ಬೆಂಡ್ ಮಾಡಿರ್ತಾರೆ, ಅದರಲ್ಲಿ ಹುಕ್ ಮಾಡಿಬಿಡ್ತಾರೆ ಮತ್ತು ಮೇಲೆ ಕೊಂಡಿಯಂತೆ ಮಾಡಿ ನೇತಾಕ್ತಿದ್ರು. ಅದು ಉದ್ದವಿರುತ್ತಿತ್ತು, 5-6 ಅಡಿಗಳಷ್ಟು, ಮತ್ತು ಸುಲಭವಾಗಿ ಕೈಯಿಂದ ಅದಕ್ಕೆ ಬಕೆಟನ್ನು ತಗುಲಿಸುತ್ತಿದ್ದರು, ನಾಯಿ ಮತ್ತು ಬೆಕ್ಕಿನಿಂದ ಅದನ್ನು ರಕ್ಷಿಸಲು. ಅವಳು ಪ್ರತಿನಿತ್ಯ ಹಾಲನ್ನು ಅದೇ ಕೊಂಡಿಗೆ ನೇತಾಕುತ್ತಿದ್ದಳು, ಹುಕ್ಕಿಗೆ. ಈಗ ಆ ದಿನ ಆ ಸೊಸೆಯಿಂದ ಗೊತ್ತಿಲ್ಲ ಏನೋ ತಪ್ಪಾಯಿತು. ಹುಕ್ಕಿನ ಕೊಂಡಿ ತಿರುಗಿ ಉಲ್ಟಾ ಆಗೋಯ್ತು. ಅವಳು ಯೋಚಿಸಿದಳು ಬಕೆಟ್ ಸಿಕ್ಕಿಕೊಂಡಿದ್ದೆಂದು. ಅವಳು ಬಿಟ್ಟಳು ಬಕೆಟನ್ನು ಮತ್ತು ಅದು ಬಿಟ್ಟಿತು ಕೆಳಗೆ ಬಿದ್ದುದರಿಂದ ಇಡೀ ನೆಲದ ಮೇಲೆಲ್ಲ ಹಾಲೇ ಹಾಲು. ಮತ್ತು ಮುದುಕಿ ನೋಡಿದಳು ಕುಳಿತಲ್ಲಿಂದ. ಈಗ ಆ ಸೊಸೆ ಆ ಮುದುಕಿ ಕಡೆಗೆ ನೋಡುತ್ತಿದ್ದಾಳೆ, ಅಂದರೆ ಈಗ ಇವಳು ಏನೇನು ಶ್ಲೋಕ ಕೇಳಿಸುವಳೋ ಎಂದು. ಮತ್ತು ಕೈಕಾಲುಗಳು ನಡುಗಿದವು, ಅಂದರೆ ಇಂದಂತೂ ದೊಡ್ಡ ಜಗಳವೇ ಆಗುವುದು. ಆಗ ಮುದುಕಿ ಹೇಳಿದಳು, ಮಗಳೇ ಪರವಾಗಿಲ್ಲ, ಇದು ನಮ್ಮ ಭಾಗ್ಯದಲ್ಲಿ ಇರಲಿಲ್ಲ. ಇದೆಲ್ಲವನ್ನು ಚೆನ್ನಾಗಿ ಶುಚಿಗೊಳಿಸು ಮತ್ತು ಎಷ್ಟು ಎತ್ತಿಕೊಳ್ಳಲಾಗುತ್ತದೆಯೋ ಅಷ್ಟು ಎತ್ತಿಕೋ, ಮತ್ತು ಎಮ್ಮೆಯ ಅದರಲ್ಲಿ ಆಹಾರದಲ್ಲಿ ಹಾಕಿಬಿಡು ಮಗಳೇ, ಡಬರಿಯಲ್ಲಿ. ಇದು ಇಂದು ನಮ್ಮ ಭಾಗ್ಯದಲ್ಲಿ ಇರಲಿಲ್ಲ ಮಗಳೇ. ಪರವಾಗಿಲ್ಲ ಬಿಡು, ಅವಳಿಗೆ ನಂಬಲೇ ಆಗಲಿಲ್ಲ. ಅರೆ, ಇಂದು ಮುದುಕಿ ಯಾವ ಸ್ಟೇಷನ್ ಹಿಡಿದಿದ್ದಾಳಪ್ಪ? ಇದಕ್ಕಿಂತ ಮುಂಚೆ ಇವಳು ಜಗಳವಾಡುತ್ತಿದ್ಲು, ಆದರೆ ಅವಳಿಗೆ ನಂಬಿಕೆ ಅಂತೂ ಆಗಲಿಲ್ಲ. ಅಂದರೆ ಯೋಚಿಸಿದಳು, ಒಳಗಿಂದ ಸಿಟ್ಟಾಗಿರಬಹುದು. ಈಗ ತನ್ನ ಮಗನಿಗೆ ತಿಳಿಸುವಳಿವಳು. ಎಲ್ಲಿವರೆಗೆ ಅವಳ ಪತಿ ಮನೆಗೆ ಬರಲಿಲ್ಲ ಅಲ್ಲಿವರೆಗೆ ಅವಳಿಗೆ ವಿಶ್ವಾಸವೇ ಆಗಲಿಲ್ಲ. ಈಗ ಅವಳ ಪತಿ ಬಂದ. ಅವನು ಕೇಳತೊಡಗಿದ, ಅಮ್ಮ ಇದೇನಾಯಿತು? ಏಕೆಂದರೆ ಹಾಲಿನ ಆ ಜಿಡ್ಡು ಕೂಡ 4 ಕಡೆ ನೆಲದ ಮೇಲೆ ಅಂಟ್ಕೊಂಡಿತ್ತು. ಆಗ ಅವನ ತಾಯಿ ಹೇಳಿದಳು, ಮಗನೇ, ಇದು ಹಾಲು ಚೆಲ್ಲಿ ಹೋಯಿತು ಮತ್ತು ನಮ್ಮ ಭಾಗ್ಯದಲ್ಲಿ ಇರಲಿಲ್ಲ. ಇಂದು ಒಳ್ಳೆಯದಾಯಿತು, ಮಗಳ ತಲೆ ಒಡೆಯಲಿಲ್ಲ, ಇವಳ ಕಾಲಿಗೇನು ಏಟಾಗಲಿಲ್ಲ ಬಕೆಟ್ ಬೀಳುವಾಗ. ಅಂದರೆ ಮುದುಕಿ ಆದರೂ ಕೂಡ ಬಹಳ ಒಳ್ಳೆಯ ಮಾತುಗಳನ್ನು ಆಡಿದಳು. ಆಗ ಅವಳಿಗೆ ವಿಶ್ವಾಸವಾಯಿತು, ಓಹೋ, ಮುದುಕಿಯಲ್ಲಂತೂ ಇಷ್ಟು ಪರಿವರ್ತನೆ ಹೇಗೆ ಬಂತು? ಕಾಲು ಹಿಡಿದಳು ತನ್ನ ಅತ್ತೆಯದು. ಹೇಳಿದ್ಲು, ಅಮ್ಮ ನನ್ನಿಂದ ಏನಾದರೂ ತಪ್ಪಾದರೆ ದಯವಿಟ್ಟು ಕ್ಷಮಿಸಬೇಡಿ, ನಾನು ಕೂಡ 1-2 ಬಾರಿ ಎದುರು ಮಾತಾಡಿದ್ದೆ ನಿಮಗೆ. ಈಗ ಅವಳಿಗೆ ವಿಷಯ ತಿಳುವಳಿಕೆ ಬಂದಿತ್ತು. ಇದನ್ನೇ ಹೇಳುತ್ತಾರೆ ಸೋದರ, ಸತ್ಸಂಗದ ಪ್ರಭಾವಕ್ಕೊಳಗಾದರೆ ಸತ್ಸಂಗಿಯಾಗಿರುತ್ತಾರೆ ಮತ್ತು ತಮಗೆ ಪ್ರಭಾವವಿಲ್ಲ, ತಾವು ನಾಮದೀಕ್ಷೆಯನ್ನು ಪಡೆದಿದ್ದೀರಿ ಮತ್ತು ಭಕ್ತರೆಂದೂ ಕರೆಯಲ್ಪಡುತ್ತೀರಿ. ಭಕ್ತರಂತಹ ಲಕ್ಷಣ ಇಲ್ಲದಿದ್ದರೆ ತಾವು ಭಕ್ತರಲ್ಲ. ಮತ್ತು ತನ್ನ ಅತ್ತೆಯಲ್ಲಾದ ಪರಿವರ್ತನೆಯನ್ನು ನೋಡಿ ಆ ಸೊಸೆ ಕೂಡ ನಾಮದೀಕ್ಷೆಯನ್ನು ಪಡೆದಳು ಮತ್ತು ಅವಳ ಪತಿಯೂ ಕೂಡ ದೀಕ್ಷೆಯನ್ನು ಪಡೆದನು ಮತ್ತು ಇಡೀ ಮನೆಯ ಉದ್ಧಾರವಾಯಿತು. ಹಾಗಾಗಿ ಪುಣ್ಯಾತ್ಮರೇ, ಹೀಗೆ ನಾವು ಸತ್ಸಂಗದಲ್ಲಿ ಬರುವುದರಿಂದ ನಮ್ಮ ಈ ರೀತಿಯ ಆ ಸಮಸ್ಯೆಗಳೇನಿವೆ ಇವುಗಳ ಕೂಡ ಸಮಾಧಾನ ಆರಾಮವಾಗಿ ಆಗುವುದು. ನಿಧಾನವಾಗಿ, ಒಂದೇ ಸಾರಿ ಆಗದು, ನಿಧಾನವಾಗಿ ಆಗುವುದು. ಹೇಳ್ತಾರೆ, द्वार धनी के पड़ा रहे, धके धनी के खावे, 100 काल तक चोली, फिर द्वार छोड़ दी जावे. ಈಗ ಟ್ರೀಟ್ಮೆಂಟ್ ಶುರು ಆಗಿದೆ ತಮ್ಮದು. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.